ಹೊಸ ಕಮಿಷನರ್ ಬರ್ತಿದ್ದಂತೆ ರೌಡಿ ಶೀಟರ್ಸ್ಗೆ ಫುಲ್ ಚಾರ್ಜ್. ನಗರದ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಇವತ್ತು ಒಂದೇ ದಿನ ಬೆಂಗಳೂರು ನಗರದ ಹಲವೆಡೆ ರೌಡಿ ಪೆರೇಡ್ ಅನ್ನು ಮಾಡಿದ್ದಾರೆ. ಬೆಂಗಳೂರು ನಗರದ ಹಲವೆಡೆ ಇವತ್ತು ರೌಡಿ ಪೆರೇಡ್ ಆಗಿದೆ. ನಗರದ ಎಲ್ಲ ಡಿವಿಷನ್ ಅಲ್ಲಿ ರೌಡಿ ಪೆರೇಡ್ ಅನ್ನ ಆಯೋಜನೆ ಮಾಡಿದ್ರು. ಆಯಾ ಡಿವಿಷನ್ನ ಡಿಸಿಪಿ ನೇತೃತ್ವದಲ್ಲಿ ರೌಡಿ ಪೆರೇಡ್ ಮಾಡಿದ್ರು. ಯಲಹಂಕದ ಹೊಯ್ಸಳ ಗ್ರೌಂಡ್ ನಲ್ಲಿ ರೌಡಿಗಳಿಗೆ ವಾರ್ನಿಂಗ್ ಅನ್ನ ಕೊಡಲಾಗಿದೆ. ರೌಡಿ ಶೀಟರ್ಸ್ಗಳಿಗೆ ಡಿಸಿಪಿ ಸಜಿತ್ ನೇತೃತ್ವದಲ್ಲಿ ರೌಡಿ ಪೆರೇಡ್ ಆಯಿತು. ಇನ್ನು ಬಾಲ ಬಿಚ್ಚದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಶಾನ್ಯ ವಿಭಾಗದ ರೌಡಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಇವತ್ತು ಹಲವೆಡೆ ನಡೆದಿತ್ತು. ಬಹಳ ಪ್ರಮುಖವಾಗಿ ಯಲಹಂಕದ ಹೊಯ್ಸಳ ಗ್ರೌಂಡ್ ನಲ್ಲಿ ರೌಡಿಗಳಿಗೆ ವಾರ್ನಿಂಗ್ ಕೊಡುವಂತ ಕೆಲಸ ಆಯಿತು. ಡಿಸಿಪಿ ಸಜಿತ್ ನೇತೃತ್ವದಲ್ಲಿ ಇವತ್ತು ರೌಡಿ ಪೆರೇಡ್ ಅನ್ನ ಆಯೋಜನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಬಾಲ ಬಿಚ್ಚಬಾರದು ಅನ್ನೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುಮ್ಮನೆ ಇರಬೇಕು, ತಮ್ಮ ಕೆಲಸ ಏನಿದೆ ಅದು ಮಾಡ್ಕೋಬೇಕು ಅನ್ನೋದಾಗಿ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಿದ್ರು. ನಗರದ ಎಲ್ಲಾ ಡಿವಿಷನ್ ನಲ್ಲಿ ರೌಡಿ ಪೆರೇಡ್ ಆಯೋಜನೆ ಮಾಡಿದ್ರು. ಬೆಂಗಳೂರು ನಗರದ ಹಲವೆಡೆ ಇವತ್ತು ಮಾಡಲಾಗಿತ್ತು. ಆ ಮೂಲಕವಾಗಿ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಇವೆಲ್ಲವೂ ಕೂಡ ಸಾಗಿದೆ. ರೌಡಿ ಶೀಟರ್ಸ್ಗಳಿಗೆ ಒಂದು ವಾರ್ನಿಂಗ್ ಇರ್ಬೋದು, ಅವರಿಗೆ ಫುಲ್ ಚಾರ್ಜ್ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಹೊಯ್ಸಳ ಗ್ರೌಂಡ್ನಲ್ಲಿ ರೌಡಿಗಳಿಗೆ ಇವತ್ತು ಕರೆದು ಯಾರ್ಯಾರು ರೌಡಿ ಶೀಟರ್ಸ್ಗಳಿದ್ರು ಆ ವಲಯದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕರೆದು ನಿಲ್ಲಿಸಿ ಈಗ ಸದ್ಯ ಯಾವುದಾದ್ರೂ ಪ್ರಕರಣದಲ್ಲಿ ಇದ್ದಾರಾ, ಏನು ಎತ್ತ, ಅವರ ಮೂಮೆಂಟ್ಸ್ಗಳು ಹೇಗಿದೆ, ಮತ್ತೆ ಒಂದಿಷ್ಟು ವಾರ್ನಿಂಗ್ ಕೊಡುವಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡಿದರು. ಹಲವೆಡೆ ಇವತ್ತು ಎಲ್ಲ ಡಿವಿಷನ್ನಲ್ಲಿ ರೌಡಿ ಪೆರೇಡ್ ಆಯೋಜನೆ ಆಗಿತ್ತು. ಆಯಾ ಡಿವಿಷನ್ನ ಡಿಸಿಪಿ ಯಾರಿರ್ತಾರೆ ಅವರ ನೇತೃತ್ವದಲ್ಲಿ ರೌಡಿ ಪೆರೇಡ್ ಮಾಡ್ತಾರೆ. ಆ ಮೂಲಕವಾಗಿಯೇ ಯಲಹಂಕದ ಹೊಯ್ಸಳ ಗ್ರೌಂಡ್ನಲ್ಲಿ ನಡೆದಿತ್ತು. ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಡಿಸಿಪಿ ಸಜಿತ್ ನೇತೃತ್ವದಲ್ಲಿ ರೌಡಿ ಪೆರೇಡ್ ಆಗಿತ್ತು. ಯಾರು ಕೂಡ ತುಟಿಕ್ ಪಿಟಿಕ್ ಅನ್ನಂಗಿಲ್ಲ. ಕಾನೂನು ಬದ್ಧವಾಗಿ ಏನೇನು ಕೆಲಸ ಮಾಡಬೇಕು ಮಾಡಿ, ಬಾಲ ಬಿಚ್ಚಿದ್ರೆ ಸರಿ ಇರಲ್ಲ ಅಂತ ರೌಡಿಗಳಿಗೆ ಬಿಸಿ ಮುಟ್ಟಿಸಿದ್ರು.